ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಅರ್ಚಿತಃ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಆತ್ಮೀಯರೇ, ಕೃತಿವೃತ್ತಿ ಚಾನಲ್ಗೆ ಸುಸ್ವಾಗತ. ಈ ದಿನದ ಶ್ರೀಕೃಷ್ಣಾಮೃತ ಮಹಾರ್ಣವ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀಮದಾಚಾರ್ಯರು ಇಲ್ಲಿ ಹೇಳಿರ್ತಕ್ಕಂತಹ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡಿಕೊಳ್ಳೋಣ. ಯಾವ ಏಕಾದಶಿ ಗ್ರಾಹ್ಯವಾಗಿರುವಂಥದ್ದು, ಯಾವ ಏಕಾದಶಿ ಉಪವಾಸಕ್ಕೆ ಸ್ವೀಕಾರಾರ್ಹ ಎಂಬುದನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಶುದ್ಧಾಪಿ ದ್ವಾದಶಿ ಗ್ರಾಹ್ಯ, ಶುದ್ಧಾಪಿ ದ್ವಾದಶಿ ಗ್ರಾಹ್ಯ, ಪರತೋ ದ್ವಾದಶಿ ನಚೇತ್ ಅಥವಾ ದ್ವಾದಶಿ ಯದಿ, ವಿಷಂತು ದಶಮೀ ಜ್ಞೇಯ, ಅಮೃತಂಚ ಏಕಾದಶಿ ತಿಥಿ, ವಿಷಪ್ರಧಾನ ವರ್ಜ್ಯಾಸ ಅಮೃತಾಗ್ರಾಹ್ಯ ಪ್ರಧಾನತಃ. ತ್ರಯೋದಶಿಯ ದಿನ ದ್ವಾದಶಿಯ ಸಂಬಂಧ ಸ್ವಲ್ಪವಿದ್ದರೂ ಕೂಡ ಏಕಾದಶಿಯನ್ನು ಉಪವಾಸ ಮಾಡಿದ ಹಾಗೆ. ಶುದ್ಧಾಪಿ ದ್ವಾದಶಿ, ಅದು ಶುದ್ಧವಾದ ದ್ವಾದಶಿ, ಅದು ಉಪವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು ದ್ವಾದಶಿ. ಯಾವುದು ಅಂದರೆ ತ್ರಯೋದಶಿಯಂದು ದ್ವಾದಶಿಯ ಸಂಬಂಧ ಸ್ವಲ್ಪ ಇದ್ದರೂ ಪರವಾಗಿಲ್ಲ. ತ್ರಯೋದಶಿ ದಿವಸ ಕೆಲವೊಂದು ದ್ವಾದಶಿ ಸಂಪರ್ಕ ಇರ್ತದೆ. ಈಗ ವಿದ್ಯೇಕಾದಶಿ ಉಪವಾಸ ಮಾಡದೆ ದ್ವಾದಶಿ ನಾವು ಉಪವಾಸ ಮಾಡ್ತೀವಲ್ವಾ, ದ್ವಾದಶಿ ಉಪವಾಸ ಮಾಡ್ತೇವೆ, ತ್ರಯೋದಶಿಯಂದು ಪಾರಣೆ ಮಾಡೋದು, ಹೀಗೆ ಹೇಳಿದ ಆಚಾರ್ಯರು. ವಿದ್ಯೇಕಾದಶಿ ಬಂದಾಗ ಅದನ್ನು ದಶಮಿ ಅನುಷ್ಠಾನ ಮಾಡಬೇಕು, ಮರುದಿನ ದ್ವಾದಶಿ ಉಪವಾಸವನ್ನು ಆಚರಿಸಬೇಕು, ತ್ರಯೋದಶಿ ಸಹ ಪಾರಣೆಯನ್ನು ಮಾಡಬೇಕು ಅಂತ ಈ ಹಿಂದೆ ಹೇಳಿತು. ಆದರೆ ದ್ವಾದಶಿಯ ದಿವಸ ಸೂರ್ಯೋದಯ ಕಾಲದಲ್ಲೂ ಏಕಾದಶಿ ತಿಥಿ ಇಲ್ಲ, ಇರಬೇಕಂತಿಲ್ಲ. ಸೂರ್ಯೋದಯ ಕಾಲದಲ್ಲಿ ಏಕಾದಶಿ ತಿಥಿ ಇಲ್ಲ, ಸೂರ್ಯೋದಯಕ್ಕೆ ದ್ವಾದಶಿ ಬಂದುಬಿಡ್ತದೆ, ಏಕಾದಶಿ ಸ್ವಲ್ಪ ಇಲ್ಲ, ದ್ವಾದಶಿ ತಿಥಿ ಇದೆ. ಅದು ಶುದ್ಧ ದ್ವಾದಶಿ ಆಯ್ತಲ್ಲ, ಶುದ್ಧ ದ್ವಾದಶಿ. ಆ ದಿನದ ಉಪವಾಸ ಅದು ದ್ವಾದಶಿ ಉಪವಾಸವಾಗುತ್ತೆ ಹೊರತು ಏಕಾದಶಿ ಉಪವಾಸ ಹೇಗಾಗತ್ತೆ? ಒಳ್ಳೆ ಕ್ವಶನ್ ಇದು ಅಲ್ವಾ. ಈಗ ಏಕಾದಶಿ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ದಶಮಿ ಇತ್ತು ಅಂದರೆ ಅದು ಏಕಾದಶಿ. ಆಮೇಲೆ ಏಕಾದಶಿ ಬಂತು, ಮರುದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ದ್ವಾದಶಿ ಬರ್ಬೋದು, ಅಥವಾ ಸೂರ್ಯೋದಯಕ್ಕಿಂತ ಮೊದಲು ದ್ವಾದಶಿ ಬರ್ಬೋದು. ಆಯಿತಾ? ಸೂರ್ಯೋದಯಕ್ಕೆ ಮೊದಲು ದ್ವಾದಶಿ ಬಂದರೆ ತೊಂದರೆ ಇಲ್ಲ, ನಾವು ಹೇಗೂ ಅವತ್ತು ಉಪವಾಸವೇ ಮಾಡ್ತೇವೆ, ಉಪೋಷಣ ದ್ವಾದಶಿ. ಇಲ್ಲಿ ಪ್ರಶ್ನೆ ಏನಂದರೆ, ವಿದ್ಯೇಕಾದಶಿ ಆಯಿತು, ನಾವು ಅವತ್ತು ದಶಮಿ ಆಚರಣೆ ಮಾಡಿದ್ವಿ, ಆಮೇಲೆ ಮರುದಿನ ದ್ವಾದಶಿ ಮಾಡುವ ಉಪವಾಸ ಮಾಡುವ ದಿನ ಇದೆಯಲ್ಲ, ಅವತ್ತು ಏಕಾದಶಿ ಸಂಪರ್ಕ ಇಲ್ಲ, ಸೂರ್ಯೋದಯಕ್ಕೆ ಸ್ವಲ್ಪ ಸಹ ಏಕಾದಶಿ ಇಲ್ಲ. ಆಯಿತಾ? ಏಕಾದಶಿ ಸೂರ್ಯೋದಯಕ್ಕೂ ಇಲ್ಲ, ಹಿಂದಿನ ದಿನ ಇತ್ತು, ಆದರೆ ಸೂರ್ಯೋದಯಕ್ಕೆ ದಶಮಿ ಇದ್ದಿದ್ದರಿಂದ ನಾವು ದಶಮಿ ಅನುಷ್ಠಾನ ಮಾಡಿದ್ವಿ. ದ್ವಾದಶಿ ದಿವಸ ಸೂರ್ಯೋದಯಕ್ಕೆ ಏಕಾದಶಿ ಇಲ್ಲ, ದ್ವಾದಶಿ ಮಾತ್ರ ಇದೆ, ಶುದ್ಧ ದ್ವಾದಶಿ, ಇಡೀ ದಿನ ದ್ವಾದಶಿ ಇದೆ, ಏಕಾದಶಿ ಅವತ್ತಿಲ್ಲ. ವಿದ್ಯೇಕಾದಶಿ ಬಂದಾಗ ದ್ವಾದಶಿ ಕೆಲವೊಮ್ಮೆ ಸೂರ್ಯೋದಯಕ್ಕೆ ಏಕಾದಶಿ ಇರ್ತದೆ ಅಲ್ವಾ.
ಆ ಥರ ಇಲ್ಲ. ಸೂರ್ಯೋದಯಕ್ಕೆ ದ್ವಾದಶಿ ತಿಥಿಯೇ ಇದೆ. ಸೂರ್ಯೋದಯಕ್ಕೆ ದ್ವಾದಶಿ ತಿಥಿ ಇದೆ, ಏಕಾದಶಿ ಅವತ್ತಿಲ್ಲ, ಆಮೇಲೆ ತ್ರಯೋದಶಿ ಬರ್ತದೆ. ಇಂತಹ ಸಂದರ್ಭದಲ್ಲಿ ಅದು ಪೂರ್ತಿ ಶುದ್ಧ ದ್ವಾದಶಿ ಆಯ್ತಲ್ಲ. ಹೇಗೆ ಶುದ್ಧ ಏಕಾದಶಿ ಉಪವಾಸ ಮಾಡಬೇಕು ಅಂತಿದೆಯೋ ಹಾಗೆ ಶುದ್ಧ ದ್ವಾದಶಿ ಬಂದಾಗ ಉಪವಾಸ ಮಾಡೋದು ಸರಿಯಾ ಅಲ್ವಾ? ಏಕಾದಶಿ ಯುಕ್ತವಾಗಿದೆ ಎಂಬ ಕಾರಣಕ್ಕೆ ದ್ವಾದಶಿ ನಾವು ಉಪವಾಸನ ಮಾಡ್ತೇವೆ ಅಲ್ವಾ? ಆದರೆ ಅಂತಹ ದಿನಗಳಲ್ಲಿ ಸೂರ್ಯೋದಯದಿಂದಲೇ ದ್ವಾದಶಿ ಇರಬೇಕಾದರೆ ಅವತ್ತು ಏಕಾದಶಿ ಇಲ್ಲ, ಏಕಾದಶಿ ಉಪವಾಸ ಹೇಗಾಗತ್ತೆ ಅದು? ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ, ಶುದ್ಧಾಪಿ ದ್ವಾದಶಿ ಗ್ರಾಹ್ಯ. ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಸೂರ್ಯೋದಯಕ್ಕೆ ಏಕಾದಶಿ ಇಲ್ಲದೆ ಪರವಾಗಿಲ್ಲ. ನಿನ್ನೆಯೂ ಇರಲಿಲ್ಲ, ನಿನ್ನೆ ವಿದ್ಯೆ ಏಕಾದಶಿ, ಸೂರ್ಯೋದಯಕ್ಕೆ ಏಕಾದಶಿ ಇರಲಿಲ್ಲ, ಇವತ್ತು ಇಲ್ಲ ಅಂದ ಮಾತ್ರಕ್ಕೆ ಏಕಾದಶಿ ಆಚರಣೆ ಇಲ್ಲ ಅಂತ ಅರ್ಥ ಅಲ್ಲ. ಅಥವಾ ಇವತ್ತು ದ್ವಾದಶಿ, ಇವತ್ತು ಏಕಾದಶಿ ಇಲ್ಲ ಅಂಥೇಳಿ ಇವತ್ತು ಹೇಗೆ ಉಪವಾಸ ಮಾಡೋದು ಅಂತಲೂ ಇಲ್ಲ. ಅದು ಶುದ್ಧವಾದ ದ್ವಾದಶಿ ಆದರೂ ಪರವಾಗಿಲ್ಲ, ಶುದ್ಧಾಪಿ ದ್ವಾದಶಿ ಗ್ರಾಹ್ಯ ಅಂತ ಹೇಳ್ತಾ ಇರೋದು. ಶುದ್ಧಾಪಿ ದ್ವಾದಶಿ ಗ್ರಾಹ್ಯ. ಶುದ್ಧವಾದ ದ್ವಾದಶಿ ಅಂದರೆ ಹೇಗೆ ಏಕಾದಶಿಯ ಸಂಬಂಧವಿಲ್ಲದೆ ಸೂರ್ಯೋದಯದಿಂದಲೇ ದ್ವಾದಶಿ ತಿಥಿ ಇದ್ದಾಗ, ಏಕಾದಶಿ ತಿಥಿ ಸ್ವಲ್ಪವೂ ಇಲ್ಲದೆ ಇದ್ದಾಗ ಅಂತಹ ದ್ವಾದಶಿ ಇದೆಯಲ್ಲ, ಅದು ಶುದ್ಧವಾದ ದ್ವಾದಶಿ. ಆ ದಿನದ ಉಪವಾಸವೇ ದ್ವಾದಶಿ ಉಪವಾಸ ಹೊರತು ಏಕಾದಶಿ ಉಪವಾಸ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡುವಾಗಿಲ್ಲ. ಶುದ್ಧ ಅಪಿ ದ್ವಾದಶಿ ಗ್ರಾಹ್ಯ. ಅದು ಶುದ್ಧವಾಗಿದ್ದರೂ, ಆ ದ್ವಾದಶಿ ಶುದ್ಧವಾಗಿದ್ದಂದ್ರೇನು, ಸೂರ್ಯೋದಯದಿಂದಲೂ ದ್ವಾದಶಿ ಇದೆ ಅಂತ ಅರ್ಥ. ಅದಕ್ಕೆ ಏಕಾದಶಿ ಸಂಪರ್ಕ ಇಲ್ಲ, ಹಾಗಾಗಿ ಇದು ಶುದ್ಧ ಅಂತ. ಶುದ್ಧವಾದರೂ ಕೂಡ, ಶುದ್ಧವಾದ ದ್ವಾದಶಿ ಆಗಿದ್ದರೂ ಕೂಡ ಅದು ಏನು ಗ್ರಾಹ್ಯ, ಅದನ್ನು ಸ್ವೀಕಾರ ಮಾಡಬೇಕು. ಅವತ್ತು ಉಪವಾಸ ಮಾಡೋದು ಯೋಗ್ಯ. ಆಯಿತಾ? ದಶಮಿ ಅನ್ನೋದು ವಿಷದ ಹಾಗೆ, ದಶಮಿ ಅನ್ನೋದು ವಿಷದ ಹಾಗೆ, ಏಕಾದಶಿ ಅನ್ನೋದು ಅಮೃತದ ಹಾಗೆ. ಏಕಾದಶಿ ಅಮೃತ ಆಗಿದ್ದರೂ ಕೂಡ ಅಂತಹ ಏಕಾದಶಿಗೆ ದಶಮಿಯ ಸಂಪರ್ಕ ಇದ್ದರೆ, ಅಮೃತಕ್ಕೆ ವಿಷದ ಸಂಪರ್ಕ ಇದ್ದರೆ ಅದು ಅಮೃತವೇ ಆದರೂ ಕೂಡ ಗ್ರಾಹ್ಯವಾ? ಗ್ರಾಹ್ಯ ಅಲ್ಲ. ಅದು ಶುದ್ಧ ಅಮೃತವಾಗಿದ್ದರೆ ಮಾತ್ರ, ವಿಷ ಇಲ್ಲ ಅಂತಾದರೆ ಅದು ಶ್ರೇಷ್ಠ. ಅದು ವಿಷ ಬೆರೆತಿದ್ದರೆ ಅದು ಗ್ರಾಹ್ಯ ಅಲ್ಲ. ದಶಮಿಯು ವಿಷದ ಹಾಗೆ ಇದ್ದರೆ ಏಕಾದಶಿ ಅಮೃತದ ಹಾಗೆ ಇದೆ. ಆದ್ದರಿಂದ ವಿಷದಂತೆ ಇರತಕ್ಕಂತಹ ದಶಮಿಯ ಸಂಬಂಧ ಏಕಾದಶಿಗಿದ್ದರೆ ಅದು ಏಕಾದಶಿ ಅಮೃತವೇ ಆಗಿದ್ದರೂ ಕೂಡ ದಶಮಿ ಎಂಬ ವಿಷದ ಸಂಪರ್ಕ ಇರೋದ್ರಿಂದಾಗಿ ವಿಷ ಮಿಶ್ರಿತವಾದ ಅಮೃತ ಪಾನ ಮಾಡಲಿಕ್ಕೆ ಯೋಗ್ಯ ಅಲ್ಲ. ಆದ್ದರಿಂದ ಅಂತಹ ಏಕಾದಶಿಯನ್ನು ಬಿಡಲೇಬೇಕು. ಆಯಿತಾ? ಅಮೃತದಂತೆ ಇರತಕ್ಕಂತಹ ಏಕಾದಶಿಯನ್ನೇ ಏನು ಪ್ರಧಾನವಾಗಿ ಉಪವಾಸ ವ್ರತಕ್ಕೆ ಸ್ವೀಕರಿಸಬೇಕು. ಪೂರ್ತಿ ದ್ವಾದಶಿ ಇದ್ದಾಗ ಏಕಾದಶಿಯ ಸಂಪರ್ಕವೂ ಇಲ್ಲ, ದಶಮಿಯ ಸಂಪರ್ಕವೂ ಇಲ್ಲ. ಆದರೆ ಅದಕ್ಕೆ ಶುದ್ಧವಾದ ದ್ವಾದಶಿ ಅಂತ ಹೇಳ್ತಾ ಇರೋದು. ವಿಷಂತು ದಶಮಿ ಜ್ಞೇಯ. ದಶಮಿ ಅನ್ನೋದು ವಿಷ ಇದ್ದ ಹಾಗೆ, ವಿಷ ಅಂತ ತಿಳ್ಕೊಳ್ಬೇಕು. ಏಕಾದಶಿ ತಿಥಿ ಅಮೃತ ಅಂತ ತಿಳ್ಕೊಳ್ಬೇಕು. ವಿಷಪ್ರಧಾನ ವರ್ಜ್ಯಾಸ. ವಿಷಪ್ರಧಾನವಾಗಿದ್ದರೆ ಅಂತಹ ದಶಮಿ, ಅದು ಏಕಾದಶಿ, ಅದು ಅಮೃತವೇ ಆಗಿದ್ದರೂ ಕೂಡ ಅದು ವರ್ಜ್ಯ. ಆದರೆ ಶುದ್ಧ ಏಕಾದಶಿ ಅಥವಾ ಏಕಾದಶಿ ಇಲ್ಲದ ಶುದ್ಧ ದ್ವಾದಶಿ ಆಗಿದ್ದರೆ ಅದು ಉಪವಾಸ ಸ್ವೀಕಾರಕ್ಕೆ ಯೋಗ್ಯವಾಗಿದೆ. ಅಮೃತಂತೆ ಇರತಕ್ಕಂತಹ ಏಕಾದಶಿ ಸಾ ಅಮೃತ ಗ್ರಾಹ್ಯ. ಅಮೃತಂತೆ ಇರತಕ್ಕಂತಹ ಆ ಏಕಾದಶಿಯು ಗ್ರಾಹ್ಯ, ಸ್ವೀಕಾರಕ್ಕೆ ಯೋಗ್ಯವಾಗಿರುವಂಥದ್ದು. ಸ್ಪಷ್ಟ ಆಯ್ತಲ್ವಾ? ಶುದ್ಧ ದಶಮಿ ವಿದ್ಧ ಏಕಾದಶಿ, ಏಕಾದಶಿದು ಸೂರ್ಯೋದಯಕ್ಕೆ ಬರತಕ್ಕಂತಹ ದ್ವಾದಶಿ. ಸೂರ್ಯೋದಯಕ್ಕೆ ದ್ವಾದಶಿ ಬಂದರೂ ಕೂಡ ಅದು ಉಪವಾಸಕ್ಕೆ ಯೋಗ್ಯವಾಗಿರುವಂಥದ್ದು. ಅಲ್ಲಿ ಏಕಾದಶಿ ಸಂಪರ್ಕ ಇಲ್ಲ ಅಂಥೇಳಿ ಅದು ಹೇಗೆ ಉಪವಾಸ ಮಾಡಲಿಕ್ಕಾಗತ್ತೆ ಎಂಬ ಪ್ರಶ್ನೆ ಇಲ್ಲ. ಏಕಾದಶಿ ತಿಥಿಯ ಸ್ಪರ್ಶ ಇಲ್ಲದೇ ಇದ್ದರೂ ಕೂಡ ಆ ದ್ವಾದಶಿಯೇ ಉಪವಾಸಕ್ಕೆ ಅದು ಯೋಗ್ಯ. ಪರತಃ ದ್ವಾದಶಿ ನಚೇತ್ ಅಂತ ಪಾಠಾಂತರ ಇದೆ. ತ್ರಯೋದಶಿ ಎಂದು ಸ್ವಲ್ಪ ದ್ವಾದಶಿ ಇಲ್ಲದೇ ಇದ್ದರೂ ಕೂಡ ಅಲ್ವಾ, ನಾವು ತ್ರಯೋದಶಿ ಪಾರಣೆ ಮಾಡ್ತೀವಿ ಅಲ್ವಾ. ತ್ರಯೋದಶಿ ಪಾರಣೆ ಮಾಡ್ಕೊಂಡು ಬೆಳಗ್ಗೆ ದ್ವಾದಶಿ ಇರೋದು ಬೇಡವಾ? ದ್ವಾದಶಿ ಕಳೆದೋಗ್ಬಿಟ್ಟಿದೆ, ಪಾರಣೆ ಹೇಗೆ ಮಾಡ್ತೀರಿ ನೀವು
ಅಂದರೆ ದ್ವಾದಶಿ ಇಲ್ಲದೇ ಇದ್ರೂ ಪರವಾಗಿಲ್ಲ. ಸೂರ್ಯೋದಯಕ್ಕೆ ದ್ವಾದಶಿ ಆರಂಭವಾಗಿ ದ್ವಾದಶಿ ದಿವಸ ದ್ವಾದಶಿ ಸೂರ್ಯೋದಯಕ್ಕೆ ಆರಂಭವಾಗಿ ಮರುದಿವಸ ಸೂರ್ಯೋದಯವರೆಗೆ ಇದೆ. ಸೂರ್ಯೋದಯಕ್ಕೆ ತ್ರಯೋದಶಿ ಬಂತು ಅಲ್ವಾ? ಸೂರ್ಯೋದಯ ತ್ರಯೋದಶಿ ಇದೆ. ಅಯ್ಯೋ ದ್ವಾದಶಿ ಇಲ್ವಲ್ಲ ಅಂತಂದರೆ ಅದೇನು ತೊಂದರೆ ಇಲ್ಲ ಅಂತ. ದ್ವಾದಶಿ ಇಲ್ಲದೇ ಇದ್ರೂ ಕೂಡ ಆ ತ್ರಯೋದಶಿ ಪರತಃ ದ್ವಾದಶಿ ನಚೇ, ನೀವು ತ್ರಯೋದಶಿ ಪಾಲನೆ ಮಾಡಲಿಕ್ಕೆ ಹೊರಟಾಗ ಅವತ್ತು ದ್ವಾದಶಿ ಇಲ್ಲಲ್ಲ ಅಂತಂದರೆ ದ್ವಾದಶಿ ಇರಬೇಕಂತಿಲ್ಲ. ನಚೇ, ದ್ವಾದಶಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅದು ಶುದ್ಧ ತ್ರಯೋದಶಿ ಆಗಿದ್ದರೂ ಕೂಡ ಅದು ಪಾಲನೆ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ. ಅಯ್ಯೋ ದ್ವಾದಶಿ ಕಳೆದೋಯ್ತು, ದ್ವಾದಶಿ ಇಲ್ಲ, ಪಾಲನೆ ದ್ವಾದಶಿ ಇರೋದ್ರಿಗೆ ಮಾಡಬೇಕಿತ್ತು ಅನ್ನುವ ಪ್ರಶ್ನೆ ಇಲ್ಲ. ಆ ತ್ರಯೋದಶಿ ಬಂದಿದ್ದರೂ ಕೂಡ ಅಲ್ಲಿ ತ್ರಯೋದಶಿ ಅಂದೇ ಪಾಲನೆ, ದ್ವಾದಶಿ ಮರುದಿನ ತ್ರಯೋದಶಿ ಅಂದೇ ಪಾಲನೆ ಮಾಡಬೇಕು. ಏಕಾದಶಿಯಂತೆ ದ್ವಾದಶಿಯನ್ನು ಆಚರಿಸಬೇಕು, ದ್ವಾದಶಿಯಂತೆ ತ್ರಯೋದಶಿಯನ್ನು ಆಚರಿಸಬೇಕು ಅಂತ.